ಹಾಯ್ ಸ್ನೇಹಿತರೆ, ನಾನು ನಿಮ್ಮ ವಿನಯ್ ಸರ್. ಸ್ನೇಹಿತರೆ, ನಾನು ನಿಮಗೆ ಹಿಂದೆ ಹೇಳಿದ ರೀತಿ ಒಳಗೆ ಮತ್ತೊಂದು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡು ಇವತ್ತು ನಿಮಗೆ ಒಂದು ಒಳ್ಳೆಯ ರೀತಿಯ PSI ಯಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆಯನ್ನು ತಗೊಂಡ್ಬಿಟ್ಟು ಅದಕ್ಕೆ ಸಂಬಂಧಿಸಿದಂತೆ ಅದರ ಮುಂದಿನ ಪಾರ್ಟ್ ಅನ್ನು ನಾನು ನೀಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ನಾನು ನಿಮಗೆ ಈ ವಿಡಿಯೋ ಪ್ರಾರಂಭಿಸುವ ಮೊದಲು ದಯವಿಟ್ಟು ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಂದರೆ ಜನರ ಆಗೋದ್ರ ಜೊತೆಗೆ ಎಲ್ಲ PC ಓದುವಂಥ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ತಲುಪಿಸಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ಸನ್ನು ಮಾಡಿ ಅದ್ರ ಬಗ್ಗೆ. ಹಾಗೆ ಈ ಒಂದು ವಿಡಿಯೋದ ಕುರಿತು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ದಯವಿಟ್ಟು. ಹಾಗಾದರೆ ತಡ ಯಾಕೆ, ಈ ಒಂದು ಸೆಷನಲ್ಲಿ ಮುಂದುವರಿಯೋಣ. ಈ ಒಂದು ವಿಡಿಯೋ ನಿಮಗೆ ಮಾಡೋ ಮೊದಲು ನಾನು ಹೇಳ್ತಾ ಇರೋದೇನೆಂದರೆ, ಈ PSI 2024 PSI ಬಂದಿರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ, ನ್ಯಾಟೋ ಪಾಶ್ಚಿಮಾತ್ಯ ಒಕ್ಕೂಟ 31ನೇ ಸದಸ್ಯ ರಾಷ್ಟ್ರ ಯಾವುದು ಅಂತ ಒಂದು ಕ್ವಶನ್ ಬಂದಿದೆ 2024ರಲ್ಲಿ. ಅಂದ್ರೆ ಇಲ್ಲಿ ನ್ಯಾಟೋ ಅಂದ್ಕೂಟ್ಲೆ ನಮ್ಗೆ ಏನ್ ಅನ್ಸುತ್ತೆ, ಇದು ಒಂದು ಅಂತಾರಾಷ್ಟ್ರೀಯ ಸಂಘಟನೆ. ನೆನಪಿರಲಿ, ಈ ಅಂತಾರಾಷ್ಟ್ರೀಯ ಸಂಘಟನೆ ಕುರಿತು ಒಂದು ನಿಮಗೆ ಬೇಕಾದ ಸಂಪೂರ್ಣ ಮಾಹಿತಿ, ಅಂದ್ರೆ ಸಿವಿಲ್ ಪರೀಕ್ಷೆಗೆ ಬೇಕಾದ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ. ಆದ್ರೆ ಈ 31ನೇ ಸದಸ್ಯ ರಾಷ್ಟ್ರ ಅಂತ ಕೇಳಿದಲ್ಲ, ಅದಕ್ಕೆ ಸರಿಯಾದ ಉತ್ತರ ಫಿನ್ಲ್ಯಾಂಡ್. ನೆನಪಿರಲಿ ನಿಮಗೆ, ಈ ಫಿನ್ಲ್ಯಾಂಡ್ ಅನ್ನೋ ದೇಶ 31ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಕೊಂತು. ಹಾಗಾದ್ರೆ ಇದು ಒಂದು ಸ್ವಲ್ಪ ನಾವು ಇದು ನ್ಯಾಟೋ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಈ ನ್ಯಾಟೋ ಅಂದ್ರೆ ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ. ಅಂದ್ರೆ ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟ್ ಆರ್ಗನೈಸೇಷನ್ ಅಂತಾರೆ ಈ ಒಂದು ಸಂಘಟನೆಗೆ. ಹಾಗಾಗಿ ಈ ಒಂದು ನ್ಯಾಟೋ ಇದರ ಉದ್ದೇಶ ಏನಂದ್ರೆ, ಇದನ್ನು ಸ್ಥಾಪಿಸಬೇಕಾದ್ರೆ ಸುಮಾರು ಯುರೋಪಿನ ರಾಷ್ಟ್ರಗಳು ಸೇರ್ಕೊಂಡ್ಬಿಟ್ಟು ಇದನ್ನ ಸ್ಥಾಪನೆ ಮಾಡಿದ್ರು. ಇದು ಎದರ ಪ್ರತಿಯಾಗಿ ಸ್ಥಾಪನೆ ಆಯ್ತಂದ್ರೆ, ಇದರ ರಚನೆ ಆಗಕ್ಕೆ ಯಾವುದರ ಪ್ರೇರೇಪಣೆ ಅಂದ್ರೆ, ಅದು ಸೋವಿಯತ್ ಒಕ್ಕೂಟದ ಪ್ರೇರಣೆ. ಅದರ ಪ್ರತಿಯಾಗಿ ಅಂದ್ರೆ ವಾರ್ಸ ಅನ್ನೋ ಒಂದು ಸಂಘಟನೆ ಇತ್ತು ಈ ಸೋವಿಯತ್ ಒಕ್ಕೂಟದ್ದು. ಆ ವಾರ್ಸಾದ ಪ್ರತಿಯಾಗಿ ಅಮೆರಿಕ ನೇತೃತ್ವದ ಈ ಒಂದು ನ್ಯಾಟೋ ರಚನೆ ಆಯಿತು. ಈ ನ್ಯಾಟೋ ರಚನೆ ಆಗ್ಬೇಕಾದ್ರೆ ಇದರ ಒಂದಿಷ್ಟು ಉದ್ದೇಶವನ್ನು ಇಟ್ಕೊಂಡು ರಚನೆ ಆಯಿತು. ಏನಪ್ಪಾ, ಸಾಮೂಹಿಕ ಭದ್ರತೆಯನ್ನ ಕಲ್ಪಿಸುವುದು. ಅಂದ್ರೆ ಎಲ್ಲರಿಗೂ ಸಾಮೂಹಿಕ ಭದ್ರತೆಯನ್ನ ಕಲ್ಪಿಸುವುದು ಅಂದ್ರೆ, ಇದು ನಿಮಗೆ ನಾನು ಹೇಳೋ ಪ್ರಕಾರ 2ನೇ ಮಹಾಯುದ್ಧದ ನಂತರ ರಚನೆ ಆಗಿದ್ದು ಯಾವುದು ಅಂದ್ರೆ ಅದು ನ್ಯಾಟೋ. ಅಂದ್ರೆ ಇದು ಸ್ಥಾಪನೆ ಆದ ವರ್ಷ ಹಂಗಾರೆ ನಿಮ್ಗೆ ಡೌಟ್ ಬರುತ್ತೆ, ಯಾವಾಗ ಸ್ಥಾಪನೆ ಆಗಿರ್ಬೋದು ಅಂತ. ಇದು ರಚನೆ ಆಗಿದ್ದು 1949 ಏಪ್ರಿಲ್ 24ರಂದು ರಚನೆ ಆಯಿತು. ಅಂದ್ರೆ ಅಧಿಕೃತವಾಗಿ ಒಂದು ಒಪ್ಪಂದದ ಮುಖಾಂತರ ಸುಮಾರು 12 ರಾಷ್ಟ್ರಗಳು ಸೇರಿಬಿಟ್ಟು ಇದಕ್ಕೆ ಸಹಿ ಮಾಡಿದ್ವು. ಅದೇ ನ್ಯಾಟೋ ಆಗಿ ರಚನೆ ಆಯಿತು. ಈ ನ್ಯಾಟೋ ರಚನೆ ಆದ್ಮೇಲೆ ಅದಕ್ಕೆ ಒಂದು ಕೇಂದ್ರ ಕಚೇರಿಯನ್ನ ಮಾಡಿಕೊಂಡ್ರು. ಆ ಕೇಂದ್ರ ಕಚೇರಿ ಬೆಲ್ಜಿಯಂನ ಬ್ರಿಸೆಲ್ ಎಂಬಲ್ಲಿ ಇದೆ. ಹೌದಾ? ಇದರ ಕೇಂದ್ರ ಕಚೇರಿ ಜೊತೆಗೆ ಹಾಗೆ ಇದರ ಮಿಲಿಟರಿ ಕೇಂದ್ರ ಕಚೇರಿನೂ ಇದೆ. ಮಿಲಿಟರಿ ಕೇಂದ್ರ ಕಚೇರಿ ಅಂದ್ರೆ ಬೆಲ್ಜಿಯಂನ ಮಾನ್ಸಾನ್ ಎಂಬಲ್ಲಿ ಒಂದು ಮಿಲಿಟರಿ ಕೇಂದ್ರ ಕಚೇರಿ ಇದೆ. ಇಲ್ಲಿ ನಿಮಗೆ ಕ್ವಶನ್ ಹೆಂಗ್ ಬರ್ಬೋದು ಅನ್ನೋದ್ರ ಮೇಲೆ ನಾನು ಈ ಒಂದು ವಿಡಿಯೋ ಮಾಡಿದ್ದೇನೆ. ನಿಮ್ಗೆ ಸಾಧ್ಯ ಆದಷ್ಟು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ಬೋದು, ಅದರದ್ದು ಮಿಲಿಟರಿ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ಬೋದು. ಇವೆರಡೂ ನಿಮ್ಗೆ ನೆನಪಿರಲಿ. ಅಂದ್ರೆ ಬೆಲ್ಜಿಯಂನ ಬ್ರಿಸೆಲ್ ಎಂಬುದು ಕೇಂದ್ರ ಕಚೇರಿ, ಮಿಲಿಟರಿ ಕೇಂದ್ರ ಕಚೇರಿ ಬೆಲ್ಜಿಯಂನ ಮಾನ್ಸಾನ್ ಎಂಬುದು ಅಲ್ಲಿದೆ. ಇವೆರಡೂ ನಿಮಗೆ ಸಾಧ್ಯ ಆದಷ್ಟು ನೆನಪಿಟ್ಟುಕೊಳ್ಳಿ. ಹಾಗೆ ಈ ಒಂದು ನ್ಯಾಟೋ ಸಂಘಟನೆ ಇದರ ಒಂದಿಷ್ಟು ಅಂಶಗಳನ್ನು ನಾವು ನೋಡುತ್ತಾ ಹೋದಂಗಿಲ್ಲ. ಇದು ಕೇವಲ ಒಂದು ಸಂಘಟನೆ ಅಲ್ಲ, ಇದು ಮಿಲಿಟರಿ ಮೈತ್ರಿಕೂಟದ ಸಂಘಟನೆ. ಈ ಮಿಲಿಟರಿ ಅಂದ್ಕೂಡಲೇ ಏನ್ ಅನ್ಸುತ್ತೆ, ಬರೀ ಯುದ್ಧ ಮಾಡೋದ ಅಂತಲ್ಲ. ಇದು ಆ ಒಂದು ಯಾವ ಸದಸ್ಯ ರಾಷ್ಟ್ರ ಆಗಕ್ಕೆ ಇಷ್ಟಪಡುತ್ತೋ ಆ ರಾಷ್ಟ್ರದ ರಕ್ಷಣೆ ಮಾಡೋಕೆ ಎಲ್ಲ ರಾಷ್ಟ್ರಗಳು ರೆಡಿ ಇರ್ತಾವಂತ ಅರ್ಥ, ಸಿಂಪಲ್ ಆಗಿ ನೆನಪಿರ್ಲಿ. ಹಾಗಾಗಿ ಇದು ಉಟ್ಕೊಂಡ ಮೇಲೆ ಈ ಒಂದು ರಚನೆ ಆಗ್ಬೇಕಾದ್ರೆ ಸುಮಾರು 12 ರಾಷ್ಟ್ರಗಳು ಅಂತ ಹೇಳಿದೆ ನಿಮ್ಗೆ. ಅಂದ್ರೆ ಮೂಲ 12 ರಾಷ್ಟ್ರಗಳು ಯಾವುವು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಇದ್ರ ಸ್ಥಾಪನೆ ಆಗ್ಬೇಕಾದ್ರೆ ಒಂದು ಕ್ವಶನ್ ಬರ್ಬೋದು,
ಹಂಗ ನ್ಯಾಟೋ ಸ್ಥಾಪನೆ ಆಗ್ಬೇಕಾದ್ರೆ ಮೂಲ ರಾಷ್ಟ್ರಗಳು ಎಷ್ಟು ಅಂತ ಕೇಳ್ಬೋದು. ಹಾಗಾಗಿ 12 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡ ನ್ಯಾಟೋ ರಚನೆ ಆಯಿತು. ಅವು ಯಾವ ಅನ್ನೋದು ಸ್ವಲ್ಪ ನೆನಪಿರ್ಲಿ, ಯಾಕಂದ್ರೆ ಒನ್ ಟೈಮ್ ಇಷ್ಟು ಕೊಟ್ಟು ಯಾವ್ದು ಅಲ್ಲ ಅಂತ ಕೇಳ್ತಿರ್ತಾನೆ ಮೂಲ ರಾಷ್ಟ್ರ. ಹಾಗಾಗಿ ಅಮೆರಿಕ ಫಸ್ಟ್ ಒನ್, ಬೆಲ್ಜಿಯಂ, ಕೆನಡಾ, ಡೆನ್ಮಾರ್ಕ್, ಫ್ರಾನ್ಸ್, ಐಸ್ಲ್ಯಾಂಡ್, ಇಟಲಿ, ಲಕ್ಸ್ಬರ್ಗ್, ನಾರ್ವೆ, ಪೋರ್ಚುಗಲ್, UK ಈ 12 ರಾಷ್ಟ್ರಗಳು ಸೇರ್ಕೊಂಡ್ಬಿಟ್ಟು ಈ ಒಂದು ಸಂಘಟನೆಯನ್ನ ರಚನೆ ಮಾಡಿಕೊಂಡು, ಸಾಧ್ಯ ಆದಷ್ಟು ನೆನಪಿಟ್ಕೊಳ್ರಿ, ಅಮೆರಿಕ, ಬೆಲ್ಜಿಯಂ, ಕೆನಡಾ, ಡೆನ್ಮಾರ್ಕ್, ಫ್ರಾನ್ಸ್, ಐಸ್ಲ್ಯಾಂಡ್, ಇಟಲಿ, ಲಕ್ಸ್ಬರ್ಗ್, ನಾರ್ವೆ, ನೆದರ್ಲ್ಯಾಂಡ್, ಪೋರ್ಚುಗಲ್, UK ಮೀನ್ಸ್ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್, ನೆನಪಿರ್ಲಿ. ಇಷ್ಟು ರಾಷ್ಟ್ರಗಳು ಸೇರಿಬಿಟ್ಟು ಇದನ್ನ ಸ್ಥಾಪನೆ ಮಾಡಿದ್ವು. ಹಾಗಾದ್ರೆ ಪ್ರಸ್ತುತವಾಗಿ ನ್ಯಾಟೋದಲ್ಲಿರುವ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತ ಕೇಳ್ಬೋದು. ಹಾಗಾಗಿ ಪ್ರಸ್ತುತವಾಗಿ ಇವಾಗ ಅಂದ್ರೆ 2020 ಪ್ರೆಸೆಂಟ್ 26 ಪ್ರೆಸೆಂಟ್ ಅಂದ್ರೆ ಸುಮಾರು 32 ಸದಸ್ಯ ರಾಷ್ಟ್ರಗಳಿವೆ. ಹಾಗಾದ್ರೆ ಕೊನೆಯ ರಾಷ್ಟ್ರ ಯಾವುದು ಅಂತ ಕೇಳ್ಬೋದು. ಅದು ಒಂದು ನೆನಪಿರ್ಬೇಕು ನಿಮ್ಗೆ, ಯಾಕಂದ್ರೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಕೊನೆಯ ರಾಷ್ಟ್ರ ಯಾವಾಗ ಸೇರ್ಕೊಂತು ಅನ್ನೋದು ಸ್ವಲ್ಪ ಸಾಧ್ಯ ಆದಷ್ಟು ನೆನಪಿಟ್ಕೋಬೇಕು. ಅಂದ್ರೆ ಇಲ್ಲಿ ಸುಮಾರು 2017ರಿಂದ 2020, 2023, 2024 ಮಾಂಟಿಗ್ರೋ ಅನ್ನೋದು 2017ರಲ್ಲಿ ಸೇರಿತು. ಉತ್ತರ ಮೆಸಿಡೋನಿಯಾ 2020ರಲ್ಲಿ ಸೇರ್ಪಡೆ ಆಯಿತು. ಫಿನ್ಲ್ಯಾಂಡ್ 2023 ಸ್ಥಾಪನೆ ಸೇರ್ಕೊಂಡಿತು ಸದಸ್ಯ ರಾಷ್ಟ್ರವಾಗಿ. ಸ್ವೀಡನ್ 2024ರಲ್ಲಿ ಸ್ವೀಡನ್ ರಾಷ್ಟ್ರ ಸೇರ್ಕೊಂಡಿದೆ ಕೊನೆಯ ರಾಷ್ಟ್ರವಾಗಿ. ಟೋಟಲ್ ಎಷ್ಟು ರಾಷ್ಟ್ರಗಳು? 32 ರಾಷ್ಟ್ರಗಳನ್ನು ಒಳಗೊಂಡ ನ್ಯಾಟೋ ರಚನೆಯಾಗಿದೆ. ಒಂದು ಉತ್ತಮ ಸಂಘಟನೆ. 1949 ರಚನೆ ಆದಂತ ರಾಷ್ಟ್ರ ಸಂಘಟನೆ ಇವತ್ತಿಗೂ ತನ್ನ ಸದಸ್ಯತ್ವವನ್ನು ಉಳಿಸ್ಕೊಂಡಿದೆ, ಬೆಳೀತಾ ಇದೆ, ಮುಂದೆ ಹೋಗ್ತಾ ಇದೆ. ಹಾಗಾಗಿ ನ್ಯಾಟೋದ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರ್ಬೋದು. ಸಾಧ್ಯ ಆದಷ್ಟು ಸ್ವಲ್ಪ ಚೆನ್ನಾಗಿ ಇನ್ನೂ ನಾನು ಹೇಳಿರುವ ಈ ಒಂದು PC ಗೆ ಸಂಬಂಧಪಟ್ಟಂಗೆ ಹೇಳಿದ್ದೀನಿ. ಇನ್ನೂ ಸ್ವಲ್ಪ ನೀವು ಮುಂದುವರೆದು ಓದಿ ನ್ಯಾಟೋದ ಬಗ್ಗೆ ತಿಳ್ಕೊಂಡು ಇದರ ಬಗ್ಗೆ ನೀವು ಇನ್ನೂ ಸ್ವಲ್ಪ ಮಾಹಿತಿ ಕಲೆ ಹಾಕೊಂಡು ಓದೋದು ಒಳ್ಳೆಯದು. ಇಷ್ಟು PC ಗೆ ಸಾಕು ಅನ್ಸುತ್ತೆ. ಇಷ್ಟಾಗಿ ನಿಮಗೆ ಇಷ್ಟ ಆಗೋ ರೀತಿಯೊಳಗೆ ಹೇಳಿದ್ದೀನಿ. ಸಾಧ್ಯ ಆದರೆ ನನ್ನ ಚಾನಲ್ಗೆ ನೀವು ಚಂದಾದಾರ ಆಗೋದ್ರ ಜೊತೆಗೆ ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಈ ಒಂದು ವಿಡಿಯೋನ ಮುಗಿಸ್ತೀನಿ. ಮತ್ತೊಂದು ಸೆಷನ್ ತಗೊಂಡ್ಬಿಟ್ಟು ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.